ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುವದ್ಯಮೀಶಂ ವಂದೇ ಭವಘ್ನವರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಶ್ಲೋಕದ ಭಾವವನ್ನು ನಾವು ನಿನ್ನೆ ನೋಡಿದ್ವಿ. ಪರಿಮಾರ್ಗಿತವ್ಯಂ, ಅದು ಹುಡುಕಬೇಕಾದ್ದು. ಅದು ನಿರಂತರ ನಮ್ಮ ಹುಡುಕಾಟಕ್ಕೆ ಸಿಗದೇ ಇರುವಂತದ್ದು, ಕೂಡಲೇ ಸಿಗದೇ ಇರುವಂತದ್ದು. ಆದ್ರೆ ಎಲ್ಲಿ ಹೋದ್ರೆ ಮತ್ತೆ ಮರಳಿ ಸಂಸಾರದ ತಾಪತ್ರಯಕ್ಕೆ ಒಳಗಾಗುವುದಿಲ್ವೋ ಅಂತಹ ಭಗವಂತನ ಪಾದ ಮೂಲವನ್ನ ಯಾರಿಂದಾಗಿ ಇಡೀ ಜಗತ್ತಿನ ಎಲ್ಲ ಪ್ರಯತ್ನಗಳೂ ಕೂಡ ಆರಂಭಗೊಂಡಿವೆಯೋ, ಅತ್ಯಂತ ಹಳೆಯದಾದ ಕುರು ಕರ್ಮೈವ ತಸ್ಮಾತ್ವಂ ಪೂರ್ವೈ ಪೂರ್ವತರಂಕೃತಂ, ಹಿಂದೆ ಏನ್ ನಡೀತಾ ಇತ್ತೋ ಧಾತಾ ಯಥಾ ಪೂರ್ವಮಕಲ್ಪಯತ್, ಅದನ್ನೇ ಮತ್ತೆ ಮತ್ತೆ ನಡೆಸ್ತಾ ಇರುವಂತಹ ಪರಮ ಪುರುಷನಾದ ಪರಮಾತ್ಮನ ಎಲ್ಲದಕ್ಕೂ ಮೊದಲಾಗಿರುವಂಥವನ ಪದ ಕಮಲಗಳನ್ನು ಪ್ರಪದ್ಯೆ, ನಾನು ಎರಗುತ್ತೇನೆ ಅನ್ನುವ ಮಾತನ್ನ ಹೇಳಿದ್ರು. ಯಥಾ ಸ್ಥಿತಿ ತಥಾ ನೋಪಲಭ್ಯತೆ, ನರೂಪಂ ಅಸ್ಯ ಇಹ ತಥಾ ಉಪಲಭ್ಯತೆ ಅಂತ ಹೇಳಿದ್ರಲ್ಲ. ಹೇಗೆ ಭಗವಂತನ ಸ್ವರೂಪ ಇದೆಯೋ ಹಾಗೇನೆ ಸಿಗುತ್ತೆ ಅಂತ ಯಾರಿಗೂ ಇಲ್ಲ. ಯಾಕೆಂದ್ರೆ ಹೇಗೆ ಸಿಗುತ್ತೆ ಅನ್ನೋದು ಹಾಗೇನೆ ಇರುವವನಲ್ಲ ಅವನು. ಜಗತ್ತಿನಲ್ಲಿ ಹೇಗೇಗೋ ಎಲ್ಲ ಇದೆಯಲ್ಲ, ಹಾಗೆಲ್ಲನೂ ಅವನಿದ್ದಾನೆ. ಅದರಿಂದಾಗಿ ನಮ್ಗೆ ಅದೆಲ್ಲವನ್ನೂ ನೋಡ್ಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಹೀಗೇ ಇದ್ದಾನೆ ಅಂತ ಅವನನ್ನು ಹೇಳಲಿಕ್ಕೆ ಬರೋದಿಲ್ಲ. ಸ್ವಲ್ಪ ವಿಚಿತ್ರ ಅನ್ಸಿರ್ಬೋದು, ಆದ್ರೆ ಅವನಿಗೆ ಹೆಸರು ಸಂಪ್ರಶ್ನ ಅಂತ. ಅಂತಾದಿಹಿ ವಿಷ್ಣು ನಚಾದಿಹಿ ನಚಾಂತಹ ಅಂತ ಹೇಳಿದ್ರಲ್ಲ. ಅಂತ ಆದಿ, ಅವನಿಗೆ ಅಂತ ಆದಿ ಇಲ್ಲ, ಆದ್ರೆ ಎಲ್ಲದರ ಅಂತ ಆದಿ ಅವನು. ಅದಕ್ಕೋಸ್ಕರ ಅವನಿಗೆ ಅಂತಾದಿಹಿ ಸುಂದರವಾದ ಹೆಸರು. ದೇವರಿಗೆ ಒಂದು ಸುಂದರವಾದ ಹೆಸರು ಏನು ಅಂದ್ರೆ ಅಂತಾದಿಹಿ. ಆದ್ಯಂತಹ ಅಂತಾನು ಹೇಳ್ಬೋದು, ಅಂತಾದಿಹಿ ಅಂತಾನು ಹೇಳ್ಬೋದು. ತ್ವಮಾದಿರಂತೋ ಜಗತಸ್ಯ ಮಧ್ಯಂ ಜಗತೋಸ್ಯ ಮಧ್ಯಂ ಇತಿ ಭಾಗವತೆ. ಭಾಗವತದಲ್ಲಿ ಇದೇ ಮಾತನ್ನ ಗಜೇಂದ್ರ ಪ್ರಾರ್ಥನೆ ಮಾಡುವಾಗ್ಲೂ ಎಲ್ಲೋ ಬರುತ್ತೆ. ನಾರಾಯಣ, ಹರೇ ರಾಮ ಹರೇ ರಾಮ ಹರೇ ರಾಮ. ಅನಾದ್ಯಂತಂ ಪರಂ ಬ್ರಹ್ಮ ನ ದೇವಾರ್ಷಯೋ ವಿದುಃ. ಅನಾದಿ ಅನಂತನಾದಂತಹ ಪರಂ ಬ್ರಹ್ಮನನ್ನ ದೇವತೆಗಳು ಋಷಿಗಳು ಕೂಡ ತಿಳಿಯಲಾರರು. ನರೂಪಮಸ್ಯೇಹ ತಥಾ ಉಪಲಭ್ಯತೆ. ಮೋಕ್ಷ ಧರ್ಮದಲ್ಲಿ ಬಂದ ಮಾತು. ಅಸಂಗ ಶಸ್ತ್ರೇಣ ಸಂಗರಾಹಿತ್ಯ ಸಹಿತೇನ ಜ್ಞಾನೇನ. ಎಲ್ಲಿ ಸಿಗುತ್ತೇರಿ? ಒಂದು ಅಸಂಗ ಶಸ್ತ್ರ ಅಂತ ಸಿಗುತ್ತೆ ಅಂತಂದ್ರೆ ಕೊಡಿಸಿ ಅಂತ ನಾವು ಯಾರ ಹತ್ರ ಆದ್ರೂ ಹೋಗಿ ಕೇಳಿದ್ರೆ ಸಿಗುವಂತದ್ದಲ್ಲ. ಅದಕ್ಕೆ ಆಚಾರ್ಯರ ಅರ್ಥ ಬದ್ರು. ಅಸಂಗ ಶಸ್ತ್ರೇಣ ಅಂದ್ರೆ ಸಂಗರಾಹಿತ್ಯ ಸಹಿತೇನ ಜ್ಞಾನೇನ. ಸಂಗರಾಹಿತ್ಯ ಮತ್ತೆ ನಮಗೆ ಶಬ್ದವೇ ಆಗ್ಬಿಡುತ್ತೆ. ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂತಹ ಸಂಬಂಧದ ಜೊತೆಗಿನ ಜ್ಞಾನ, ಇದು ಬಹಳ ಮುಖ್ಯ. ನಮಗೆ ಭಾರಿ ಕಷ್ಟ, ಹೇಳುದು ಸುಲಭ ಅಷ್ಟೇ.
ಅದು ಮನಸ್ಸಿನ ಒಂದು ಸಹಜ ಸ್ವಭಾವ ಏನು ಅಂದ್ರೆ, ಅದು ಒಂದು ವಸ್ತು ಇರಬಹುದು ಅಥವಾ ಒಂದು ವ್ಯಕ್ತಿ ಇರಬಹುದು, ಏನನ್ನೇ ಆದ್ರೂ ಕೂಡ ಅದ್ರ ಮೇಲೆ ಪ್ರೀತಿ ಅಟ್ಯಾಚ್ಮೆಂಟ್ ಅಂತಲ್ಲ, ಅದರಿಂದ ನಂಗೆ ಲಾಭ ಆಗ್ಬೇಕು, ಅದು ನನಗೆ ಸಹಾಯ ಮಾಡ್ಬೇಕು. ಕೆಲವೊಮ್ಮೆ ಮಾಡತ್ತೆ, ಕೆಲವೊಮ್ಮೆ ಅಧಿಕಾರದಿಂದ ಅದು ನಮಗೆ ಸಹಾಯ ಮಾಡುತ್ತೆ ಅಂತ ಭಾವಿಸ್ತಾನೆ. ಕೆಲವೊಮ್ಮೆ ಕೇವಲ ಒಂದು ಜನರಲ್ ನನ್ನಂತವನಿಗೆ ಮಾಡಿದ್ರೆ ಇನ್ಯಾರಿಗೆ ಮಾಡುದು ಅಂತ ಒಂದು ಅಹಂಬೆ ಅದರ ಜೊತೆಗೆ ಸೇರ್ಕೊಂಡ್ಬಿಟ್ಟದ್ರಿಂದ ನಿಜವಾದ ಸ್ವರೂಪವನ್ನ ಅರಿಯದೆ ಅದರ ಮೇಲೆ ಸಿಕ್ಕಾಪಟ್ಟೆ ಅಂದ್ರೆ ಭ್ರಾಂತಿಯಿಂದಲೋ ಇನ್ಯಾವುದೋ ಒಂದು ನೂರಾರು ತರದ ಈ ಅಟ್ಯಾಚ್ಮೆಂಟ್ ಇರುತ್ತೆ. ಅದು ಕೆಲವೊಮ್ಮೆ ಪ್ರಾಮಾಣಿಕ ಇರುತ್ತೆ, ಕೆಲವೊಮ್ಮೆ ಭ್ರಾಂತಿ ಇರುತ್ತೆ ಅಷ್ಟು. ಒಟ್ಟು ಅಟ್ಯಾಚ್ಮೆಂಟ್ ಅನ್ನೋದೇ ದೊಡ್ಡ ಪ್ರಾಬ್ಲಮ್. ಅದು ಸಂಘ ಅಂದ್ರೆ ಯಾವುದನ್ನ ಅಂಟಿಸಿಕೊಂಡ್ರೆ ಮತ್ತೆ ಮತ್ತೆ ಈ ಸಂಸಾರದ ಜಂಜಾಟಕ್ಕೆ ಬೀಳುತ್ತೋ ಅದೆಲ್ಲ ಬಿಡಬೇಕಾದ ಸಂಘ. ಯಾವುದರ ಸಂಸರ್ಗದಿಂದ ನಮಗೆ ಇನ್ನಷ್ಟು ಈ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಒತ್ತಡ ಕಮ್ಮಿ ಆಗುತ್ತೋ, ಯಾರ ಸಂಪರ್ಕದಿಂದ ಮನಸ್ಸು ಹಗುರ ಆಗುತ್ತೋ, ಯಾರ ಸಂಪರ್ಕದಿಂದ ಈ ಜೀವನದ ಬಗೆಗಿನ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ನ ಬಗ್ಗೆ ದ್ವೇಷ ಬರುವುದಿಲ್ಲ. ಬಹಳ ಮುಖ್ಯವಾದ ಸಂಗತಿ, ದ್ವೇಷ ಬರಬಾರದು, ಪ್ರೀತಿ ಹೋಗಬಾರದು, ಆದ್ರೆ ಅಂಟಿಸ್ಕೊಳ್ಬಾರ್ದು. ಇದು ಬಹುಶಃ ಈ ಶಬ್ದವನ್ನ ನಾನು ಹೀಗೆ ಬಿಡಿಸಿ ಹೇಳ್ಬಹುದು ಅಂತ ಅನ್ಸುತ್ತೆ. ಪ್ರಾಪಂಚಿಕ ವಿಷಯಗಳ ಬಗ್ಗೆ ಅಸಹ್ಯ ಬಾರದೆ, ಅಂದ್ರೆ ಯಾವ್ದು ಕೆಟ್ಟದೋ ಅದು ಬರ್ಲೇಬೇಕು. ಇದು ಹಾಗಾಗುದಿಲ್ಲ ಕೆಲವರಿಗೆ. ಕೆಲವು ವೈರಾಗ್ಯ ಅಂದ್ರೆ ಪ್ರಪಂಚದ ಯಾವ ವ್ಯಕ್ತಿಯನ್ನು ಕಂಡ್ರೂ ಆಗುದಿಲ್ಲ, ಅಥವಾ ಯಾರನ್ನು ಕಂಡ್ರು ಒಂಥರ ಅವರಿಗೆ ದ್ವೇಷ ಅಂತ ಅನ್ನಿಸುವ ಸ್ಥಿತಿಗೆ ಬರುತ್ತೆ. ಅಂದ್ರೆ ದೇವರನ್ನ ಪ್ರೀತಿಸುವವರಿಗೇನೆ ಅದು ಅಪಾಯಕಾರಿನೇ. ಯಾಕಂದ್ರೆ ದೇವರು ಎಲ್ಲರಲ್ಲೂ ಇದ್ದಾನೆ, ಶತ್ರುವಿನಲ್ಲೂ ಇದ್ದಾನೆ, ಮಿತ್ರನಲ್ಲೂ ಇದ್ದಾನೆ. ಶತ್ರುವನ್ನು ಪ್ರೀತಿಸಿ ಅಂತಲ್ಲ, ಶತ್ರುವನ್ನು ದ್ವೇಷಿಸದೆ ದೂರ ಇಡಿ ಅಂತ ಅಷ್ಟೇ. ಹಾಗಾಗಿ ಇಡೀ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಅವನಿಂದ ಸೃಷ್ಟವಾದದ್ದು ಅನ್ನುವ ಪ್ರೀತಿ, ಎಚ್ಚರ. ಆದ್ರೆ ಅದರ ಲಾಭ ತನಗಾಗಬೇಕು, ಅದಿಲ್ಲದೆ ಇದ್ರೆ ತಾನು ಬದುಕಲಾರೆ, ಅದರಿಂದಲೇ ನನ್ನ ಜೀವನಕ್ಕೆ ಸಿಗುವುದು ಎಲ್ಲ ಸುಖ ಅಂತ ಅದರ ಮೇಲೊಂದು ಅಟ್ಯಾಚ್ಮೆಂಟ್ ಏನಿರುತ್ತೆ, ಇದು ಅಪಾಯಕಾರಿ. ನೋಡಿ, ನೀರಿಗೆ ಬಿದ್ದು ಈಜುದು ಯಾಕೆ ಅಂದ್ರೆ ಮೇಲ್ ಬರ್ಬೇಕು ಅಂತ, ಈಸಬೇಕು, ಇದ್ದು ಜಯಿಸಬೇಕು ಅಂತ. ಇದನ್ನೇ ತುಂಬಾ ಸುಂದರವಾಗಿ ಹೇಳಿದ್ದು. ಸಂಗರಾಹಿತ್ಯ ಸಹಿತೇನ ಜ್ಞಾನೇನ. ನಾವು ನೀರಿಗೆ ಯಾಕೆ ಬೀಳ್ತೀವಿ ಅಂದ್ರೆ ಈಜಿ ಮೇಲೆ ಬರ್ಲಿಕ್ಕೋಸ್ಕರ. ಸಂಸಾರಕ್ಕೆ ಯಾಕೆ ಬೀಳ್ಬೇಕು ಅಂದ್ರೆ ಸಂಸಾರದಲ್ಲೇ ಈಜ್ಬೇಕು, ಇನ್ನೆಲ್ಲೂ ಬೇರೆ ಈಜ್ಲಿಕ್ಕಾಗಲ್ಲ. ದಂಡೆಯಲ್ಲಿ ಈಜ್ಲಿಕ್ಕಾಗಲ್ಲ, ಚಾಪೆಯಲ್ಲಿ ಈಜ್ಲಿಕ್ಕಾಗಲ್ಲ. ಈಜಿದ್ರೂ ಉಪಯೋಗ ಇಲ್ಲ. ಬೋರಾ ಪ್ರಾಕ್ಟೀಸ್ ಮಾಡು, ನಾನು ಬಟರ್ಫ್ಲೈ ಅದು ಇದು ನೂರಾರು ತರದ ಕೈ ಚಳಕ ಏನು, ಕಾಲ್ ಚಳಕ ಏನು, ತಲೆಯಲ್ಲಿ ಬೇಕಾದ್ರೂ ಈಜ್ತೇನೆ, ನಾನು ತಲೆ ಕಾಲು ಅಲ್ಲಾಡಿಸದೆ ಬರೀ ತಲೆಯಲ್ಲಿ ಈಜ್ತೇನೆ ಅಂತ ಹೇಳುವವರು ಕೂಡ ಈಜ್ಬೇಕಾದ್ ನೀರಲ್ಲಿ ಹೊರತು ಗಾಳಿಯಲ್ಲ ಅಥವಾ ಮಣ್ಣಲ್ಲ. ಹಾಗಾಗಿ ಸಂಸಾರದಲ್ಲೇ ಇರ್ಬೇಕಾಗತ್ತೆ. ಆದ್ರೆ ಆ ಇರುವುದರ ಜೊತೆಗೇನೆ ಅದರ ಮೇಲೆ ಯಾವುದೇ ಅಲ್ಲಿಂದ ಹೊರಗೆ ಬರ್ಲಿಕ್ಕೋಸ್ಕರನೇ ನೀರಲ್ಲಿ ಇಳಿತೇವಲ್ಲ, ಹಾಗೆ ಸಂಸಾರ. ಅಯ್ಯೋ, ನೀರು ನನಗೆ ಇಷ್ಟೊತ್ತು, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ನೀರು ನನಗೆ ಈಜು ಕಲಿಸ್ತು, ಹೌದಲ್ವಾ? ನೀರ್ ಇದ್ದದ್ರಿಂದ ತಾನು ಈಜು ಕಲಿಲಿಕ್ಕಾಯ್ತು. ನೀರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕೋ ಬೇಡೋ? ಹಾಗೇನೆ ಈ ಸಂಸಾರ ಅನ್ನೋ ನೀರು ಅದು ಇದ್ದದ್ರಿಂದ ಅದರಿಂದ ಮೇಲ್ ಬರ್ಲಿಕ್ಕೆ ಬೇಕಿರುವಂತಹ ಒಂದು ಕಲಿಕೆ ಆಯ್ತು ಅಲ್ಲ. ಯಾಕೆ ಬೀಳ್ಬೇಕು, ಯಾಕೆ ಹೇಳ್ಬೇಕು? ಅಯ್ಯೋ, ಅದು ನಾವು ಬೀಳುದು ಹೇಳುದು ನಮ್ ಕೈಯಲ್ಲಿಲ್ಲ. ನೀವು ಬೇಡ ಅಂದ್ರೂ ದಾರಿಯಲ್ಲಿ ಹೋಗುವಾಗ ಒಂದಲ್ಲ ಒಂದ್ ಸಂದರ್ಭದಲ್ಲಿ ನೀರಿಗೆ ಬೀಳುವ ಪ್ರಸಂಗ ಬರುತ್ತೆ. ಯಾರಿಗೂ ಜಲಗಂಡ ಯೋಗ ಅಂತಿತ್ತು, ಅವ್ನು ನೀರ್ ಹತ್ರ ಹೋಗ್ತಿರ್ಲಿಲ್ಲ. ತೆಂಗಿನಕಾಯಿ ಒಂದೊಂದು ಎಳನೀರು ಬಿದ್ದು ಸತ್ ಹೋದ ಅಂತ ಒಂದು ಸುಮ್ನೆ ಕತೆ. ಅಂದ್ರೆ ನಮ್ಗೆ ನೀರು ಅನ್ನೋದು ಕೇವಲ ಇಲ್ಲೊಂದು ದೃಷ್ಟಾಂತ ಅಷ್ಟೇ. ನೀರ್ನಲ್ಲಿ ಬೀಳ್ಬೇಕು ಅನ್ನೋ ತಾತ್ಪರ್ಯ ಅಲ್ಲ. ನೀರಲ್ಲಿ ಬೀಳ್ಬೇಕು ಅನ್ನೋದು ಈಜ್ ಕಲಿಬೇಕು ಅಂತಿದ್ದವನಿಗೆ ನೀರ್ ಬೇಕೇ ಬೇಕು ಬಿಡಿ. ಈಜ್ ಕಲಿಯದೇ ಇದ್ದವನು ಬದುಕ್ತಾನೆ ಅನ್ನೋದು ಬೇರೆ ಪ್ರಶ್ನೆ. ಆದ್ರೂ ನಮ್ಮ ದೇಹದ ಬಹುಶಃ ಎಲ್ಲ ಇಂದ್ರಿಯಗಳಿಗೆ ಚೆನ್ನಾಗಿ ಏನಂತಾರೆ ವ್ಯಾಯಾಮ ಸಿಗುವಂತಹ ಒಂದೇ ಒಂದು ವಿಧಾನ ಇದ್ರೆ ಅದು ಈಜು. ನಮ್ಮ ದೇಹದ ಪ್ರತಿಯೊಂದು ನೆತ್ತಿಯಿಂದ ಹಿಡಿದು ಕಾಲಿನ ಉಗುರಿನ ತನಕದ ಪ್ರತಿಯೊಂದು ದೇಹದ ಭಾಗಗಳಿಗೂ ಚೆನ್ನಾಗಿ ಎಕ್ಸರ್ಸೈಸ್ ಸಿಗುವಂತಹ ಒಂದು ಅವಕಾಶ ಇದ್ರೆ. ಯಾಕೆಂದ್ರೆ ಭೂಮಿಯಲ್ಲಿದ್ದಾಗ ಒಂದು ಭಾಗ ಎಲ್ಲೋ ಒಂದು
ಸ್ಥಿರವಾಗಿ ಒಂದ್ ಕಡೆ ಇರ್ಲೇಬೇಕಾಗತ್ತೆ, ಮತ್ತೆ ತುಂಬಾ ನಾವು ಕೈಕಾಟಗಳನ್ನು ಮಾಡಬೇಕಾಗುತ್ತೆ. ಅದು ಪೂರ್ತಿ ನೀರಿನಲ್ಲಿ ಫ್ಲೋಟ್ ಆಗ್ತಾ ಇರುತ್ತೆ. ಅದರಿಂದ ನಮ್ಮ ದೇಹದ ಪ್ರತಿಯೊಂದು ಭಾಗಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ, ಚಿಕಿತ್ಸೆ ಸಿಗುತ್ತೆ, ಜೊತೆಗೆ ದೈಹಿಕವಾದಂತಹ ಒಂದು ಹಗುರ ಭಾವ ಬೆಳೆಯುತ್ತೆ. ಇದು ಅದಕ್ಕೆ ಬಹುಶಃ ಈಸಬೇಕು ಇದ್ದು ಜಯಿಸಬೇಕು, ಸಂಸಾರವನ್ನು ಯಾವತ್ತು ಸಂಸಾರ ಸಮುದ್ರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಸಮುದ್ರದ ನೀರು ಉಪ್ಪು, ಆದ್ರಿಂದ ಅಲ್ಲಿ ಕುಡಿದು ಅಲ್ಲೇ ಇರ್ತೇನೆ ಅಂತ ಇರ್ಲಿಕ್ಕಾಗಲ್ಲ. ಆದ್ರೆ ಸ್ವಾರಸ್ಯ ಏನು ಅಂದ್ರೆ ಅದು ಕೂಡ್ಲೆ ಮುಳುಗ್ಸಲ್ಲ. ನೀವು ಮಾಮೂಲಿ ನೀರಲ್ಲಿ ಬಿದ್ರೆ ಕೂಡ್ಲೆ ಮುಳುಗೋಗ್ತೀರಿ, ಸಮುದ್ರದಲ್ಲಿ ಬಿದ್ರೆ ಕೂಡ್ಲೆ ಮುಳುಗಲ್ಲ. ಉಪ್ಪು ನೀರಿನ ಸಾಂದ್ರತೆ ನಮ್ಮ ಸಾಂದ್ರತೆಗಿಂತ ಸ್ವಲ್ಪ ಕಮ್ಮಿ ಆದ್ರಿಂದ ಬಹಳ ಬೇಗ ತನ್ನೊಳಗೆ ಎಳ್ಕೊಳ್ಳಲ್ಲ. ಆದ್ರಿಂದಾಗಿ ತೇಲಿಕ್ಕೆ ಅವಕಾಶ ಇದೆ, ಸ್ವಲ್ಪ ಕೈಕಾಲು ಬಡಿಬೇಕಾಗುತ್ತೆ. ಮಾಮೂಲಿ ನೀರಿನಲ್ಲಿ ಆದ್ರೆ ನೀವು ಸಮುದ್ರದಲ್ಲಿ ಬಡದಷ್ಟು ಸುಲಭದಲ್ಲಿ ಬಡಿಲಿಕ್ಕೆ ಆಗಲ್ಲ. ಆದ್ರೆ ಸಮುದ್ರದ ಇಷ್ಟಾಗಿ ಆರಾಮಾಗಿ ಬಡಿಬಹುದು ಅಂದ್ರೆ ತೆರೆಗಳಿರ್ತವೆ. ಅದು ತೆರೆಗಳು ಇಲ್ಲದೆ ಇರುವ ಟೈಮಲ್ಲಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡೋದು ಹೆಚ್ಚು ಉತ್ತಮ. ಅಂದ್ರೆ ಎಲ್ಲಾ ದಿವಸ ಒಂದೇ ತರ ಇರಲ್ಲ. ಜೀವನದ ಎಲ್ಲಾ ಸಮುದ್ರದ ಪ್ರಯಾಣ ಅಂತ ಅನ್ನೋದು ಒಂದೇ ತರದ್ದು. ಒಂದ್ ದಿವಸ ಹೈಗೆ ಹೋಗುತ್ತೆ, ಒಂದ್ ದಿವಸ ತುಂಬಾ ಕೆಳಗೆ ಹೋಗುತ್ತೆ. ಭಾರಿ ಆಶ್ಚರ್ಯ ಆಗುತ್ತೆ. ಅವ್ರು ಉದಾಹರಣೆ ಕೊಡುವಾಗ ಒಂದು ಶಬ್ದವನ್ನ ಕೊಟ್ರು ಅಂದ್ರೆ ಅದಕ್ಕೆ ಹಲವು ದಿಕ್ಕುಗಳಲ್ಲಿ ಜೀವನದ ಸಂದೇಶಗಳ ಸರಮಾಲೆ ತುಂಬಿಕೊಂಡಿರುತ್ತೆ. ಹಾಗಾಗಿ ಸಮುದ್ರಕ್ಕೆ ನಾವು ಬಿದ್ರೆ ಸಿಗುವ ಆನಂದ ಒಂದಿದೆ, ಅದು ಬೇರೆನೆ. ಹಾಗೆ ಸಂಸಾರದ ಸೌಖ್ಯವನ್ನು ಅನುಭವಿಸೋದು ಒಂದು ಇದ್ದೇ ಇದೆ. ಆ ಸೌಖ್ಯ ಇಲ್ಲದೆ ಇದ್ರೆ ಯಾರು ಜಗತ್ನಲ್ಲಿ ಇಷ್ಟು ಈ ಶರೀರದ ಬಗ್ಗೆ ಕಾತರ ವ್ಯಕ್ತಪಡಿಸಲು ಸಾಧಕರೇ ಹೇಳ್ತಾರೆ, ಈ ಶರೀರ ಅಂತನ್ನುವಂಥದ್ದು ದೇವರು ಕೊಟ್ಟಂತಹ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಇಷ್ಟು ಅದ್ಭುತವಾದ ಇಂದ್ರಿಯಗಳ ಭೋಗ ಭಾಗ್ಯಗಳನ್ನ ಪಡೆಯುವಂತ ಅವಕಾಶ ಮನುಷ್ಯ ಶರೀರದಲ್ಲಿ ಬಿಟ್ರೆ, ಈ ಸಂಸಾರದ ದೆಸೆಯಲ್ಲಿ ಬಿಟ್ರೆ ಬೇರೆ ರೀತಿಯಲ್ಲಿ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಈ ಶರೀರ ಬಿಟ್ಟು ಬೇರೆ ಸಂದರ್ಭದಲ್ಲಿ ಶರೀರದ ಒಂದು ಸೂಕ್ಷ್ಮ ರೂಪ ಇದ್ರೂ ಕೂಡ ಇಷ್ಟು ಅದ್ಭುತವಾದ ಅನುಭವವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಭೌತಿಕವಾದ ಅನುಭವ ಇಲ್ಲ. ಕೇವಲ ಗಾಳಿ ಶರೀರದಿಂದ ಇದ್ದು ಎಲ್ಲರೂ ಓಡಾಡುವುದನ್ನ ನೋಡ್ಬೋದು, ಕೇಳಬಹುದು, ಬಿಟ್ರೆ ಮಾನಸಿಕವಾಗಿ ಸಾಧನೆ ಮಾಡಬಹುದು ಬಿಟ್ರೆ ಶಾರೀರಿಕವಾಗಿ ಯಾವುದೇ ಕರ್ತವ್ಯವನ್ನು ನಿರ್ವಹಿಸಿ ಪುಣ್ಯವನ್ನು ಸಂಪಾದಿಸುವುದಾಗ್ಲಿ, ಹತ್ತಾರು ಜನರಿಗೆ ಒಂದು ಒಳ್ಳೆ ಉಪಕಾರ ಮಾಡಿ ಕೃತಜ್ಞ ಭಾವವನ್ನು ತಾಳುವುದಕ್ಕಾಗ್ಲಿ ಸಾಧ್ಯ ಇಲ್ಲ. ಅಂತ ಸಾಧ್ಯತೆ ಇರುವುದು ಮನುಷ್ಯನ ಶರೀರದಲ್ಲಿ. ಆದ್ರಿಂದಾಗಿ ಅಲ್ಲೇ ಇರಬೇಕಾಗತ್ತೆ. ಆದ್ರೆ ಅಲ್ಲಿ ಇರುವಾಗ್ಲೇ ಅದರ ಜೊತೆಗೆ ಅಂಟಿಕೊಳ್ಳದೆ ಇರಬೇಕು ಅಂತ. ನಮ್ದೇನು ಅಂದ್ರೆ ಡಬಲ್ ಗಮ್ ಟೇಪ್ ತರ ಆಗ್ಬಿಟ್ಟಿದೆ, ಸಿಂಗಲ್ ಗಮ್ ಟೇಪು ಅಲ್ಲ. ತಾಗಿದ್ರು ಅನ್ಕೊಳ್ಳುತ್ತೆ, ಇಲ್ಲಿಂತಾಗಿದ್ರು ಅನ್ಕೊಳುತ್ತೆ, ಇಲ್ಲಿಂತಾಗಿದ್ರು ಅನ್ಕೊಳ್ಳುತ್ತೆ, ಎಲ್ಲಿ ತಾಗಿದ್ರು ಅನ್ಕೊಳ್ಳುತ್ತೆ. ಹಾಗಿರ್ಬಾರದು ಅಂತ ನಾನು ಸಾಮಾನ್ಯ ಯಾವಾಗ್ಲೂ ಹೇಳುದುಂಟು. ಈ ಹಲಸಿನ ಹಣ್ಣು ಇದೆಯಲ್ಲ, ಅದು ಸಂಸಾರದಕ್ಕೆ ಒಳ್ಳೆ ದೃಷ್ಟಾಂತ ಅಂತ. ನಿಮ್ಗದು ಪೂರ್ತಿ ಅದರ ಒಳ ಹೊರಗಿನ ಅಷ್ಟು ವಿಚಾರಗಳು ಗೊತ್ತಿದ್ರೆ ಸಂಸಾರದ ಪ್ರತಿಯೊಂದು ಹಂತವೂ ಕೂಡ ಅದರಲ್ಲಿ ಸಿಕ್ಕಾಕೊಂಡಿದೆ ಅಂತ ಗೊತ್ತಾಗುತ್ತೆ. ಅದರ ಮೇಲಿನ ಭಾಗ ಮುಳ್ಳು, ಗಂಟಿನ ಭಾಗ ಪೂರ್ತಿ ಮೇಣ. ಅದು ನಿಮ್ಗೆ ಸೀಳ್ಲಿಕ್ಕೆ ಸುಲಭದಲ್ಲಿ ಕತ್ತಿ, ಬೇರೆ ಏನು ಆಯುಧ ಇಲ್ಲದೆ ಬೇರೆ ಹಣ್ಣಾದ್ರೆ ಕಚ್ಚಿ ತಿನ್ಬಿಡ್ಬೋದು. ಇದನ್ನ ಹಾಗೆ ಕಚ್ಚಿ ತಿನ್ಲಿಕ್ಕೂ ಆಗಲ್ಲ, ಏನೋ ಸಾಧನ ಬೇಕೇ ಬೇಕು. ಅದು ಕೂಡ ನಿಮ್ಗೆ ಯಾರೋ ಒಬ್ಬ ಗೈಡ್ ಮಾಡೋರು ಇದ್ರೆ ಮಾತ್ರ ನೀವು ಮೊದಲು ತೆಗೆಯೋರು. ಯಾರದು ಗೈಡ್ ಇಲ್ಲದೆ ಬಾಯಿ ಮುಚ್ಕೊಂಡೇ ಬಿಡುತ್ತೆ, ಅಷ್ಟು ಮೇಣ ಇರುತ್ತೆ. ನೀವು ಅದನ್ನ ಹಾಕಿ ತಿನ್ಲಿಕ್ಕೂ ಆಗುದಿಲ್ಲ. ಅದನ್ನ ಒಬ್ರು ಗುರುಗಳು ಬೇಕೇ ಬೇಕು ಈ ಸಂಸಾರದ ಭೇದನೆಯನ್ನು ಮಾಡ್ಲಿಕ್ಕೆ. ನಿಮ್ಗೊಬ್ರು ಸಹಕಾರ ಬೇಕೇ ಬೇಕು, ಜೊತೆಗೆ ಎಣ್ಣೆ ಬೇಕು, ನೀರು ಬೇಕು. ಹಾಗೆಯೇ ಈ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅನ್ನುವಂತ ಒಂದು ವೈರಾಗ್ಯ ಅಂದ್ರೆ ಎಣ್ಣೆ. ನೀವು ಆ ಎಣ್ಣೆ ನಿಮ್ಗೆ ಅಂಟ್ಕೊಂಡಿದ್ರು ಕೂಡ ಮೇಣ ನಿಮ್ಗೆ ಅಂಟದಂತೆ ಇರ್ಬೇಕು ಅಂದ್ರೆ ಒಂದನ್ನು ಅಂಟಿಸ್ಕೊಳ್ಳೇಬೇಕು, ಮತ್ತೆ ಎಣ್ಣೆ ತೊಳ್ಕೊಳ್ಳೇಬೇಕು. ಸಂಸಾರದ ವ್ಯವಸ್ಥೆಯಲ್ಲಿ ಕೆಲವು ಬಾಂಧವ್ಯಗಳನ್ನ ಬೆಳೆಸ್ಕೊಳ್ಳೇಬೇಕು, ಮತ್ತೆ ಅದನ್ನ ಬಿಡ್ಲೇಬೇಕು. ಒಂದು ಒಳ್ಳೇದನ್ನ ಬೆಳೆಸ್ಕೊಂಡ್ರೆ ಇನ್ನೊಂದು ಬೇಡವಾದನ್ನ ತಪ್ಪಿಸ್ಕೊಂಡ್ರು. ಈ ಎಣ್ಣೆಯನ್ನ ಅಂಟಿಸ್ಕೊಂಡ್ರೆ ಅದು ತೊಳ್ಕೊಂಡ್ರೆ ಹೋಗುತ್ತೆ, ಆದ್ರೆ ಈ ಮೇಣವನ್ನು ಅಂಟಿಸ್ಕೊಂಡ್ರೆ ತೊಳ್ಕೊಂಡ್ರು ಮತ್ತೆ ನಿಮ್ಗೆ ಕೈಯಲ್ಲೇ ಅಂಟ್ಕೊಂಡಿರುತ್ತೆ. ಹಾಗಾಗಿ ಬೇಡವಾದ ಅಟ್ಯಾಚ್ಮೆಂಟ್ ಅನ್ನ ತಪ್ಪಿಸ್ಲಿಕ್ಕೋಸ್ಕರ ಬೇಕಿರುವ ಅಟ್ಯಾಚ್ಮೆಂಟ್ ಅನ್ನ ಅಂಟಿಸ್ಕೊಳ್ಳೇಬೇಕು. ಬೇಕಿರುವ ಅಟ್ಯಾಚ್ಮೆಂಟ್ ಅಂದ್ರೆ ಬಿಡಿಸ್ಕೊಳ್ಲಿಕ್ಕೆ ಆಗುವಂತದ್ದು. ಅದರ ತೊಳೆ, ಅದರ ರೆಚ್ಚೆ, ಅದರ ಮಧ್ಯೆ ಗೂಂಜು, ಪ್ರತಿಯೊಂದು ಕೂಡ ಸಂಸಾರದ ಒಂದೊಂದು ಹಂತದ ಲಕ್ಷಣವನ್ನು ಕೂಡ ಅದು ಹಿಡ್ಕೊಂಡಿರುತ್ತೆ. ಅಂದ್ರೆ ಒಂದ್ ಕಡೆಯಿಂದ ಭೂಮಿ ಬಿಡಲ್ಲ, ಇನ್ನೊಂದ್ ಕಡೆಯಿಂದ ಸಂಬಂಧಗಳು ಬಿಡಲ್ಲ. ಅಂದ್ರೆ ಭೌತಿಕವಾದ ಪ್ರಪಂಚ ಮತ್ತು ಜೈವಿಕವಾದ ಪ್ರಪಂಚ. ಜೈವಿಕವಾದ ಪ್ರಪಂಚದ ಅಟ್ಯಾಚ್ಮೆಂಟ್ ಒಂದು ರೀತಿ ಆದ್ರೆ ಭೌತಿಕವಾದ ಪ್ರಪಂಚದ ಅಟ್ಯಾಚ್ಮೆಂಟ್ ಒಂದು ರೀತಿ.
ಇಷ್ಟರ ಮಧ್ಯದಲ್ಲೂ ಒಂದು ತೊಳೆ ಇದೆ. ಇಷ್ಟು ಕಚಿಪಿಚಿ ಇರುವಂತ ಪರಿಸ್ಥಿತಿಯಲ್ಲೂ ಕೂಡ ತೊಳೆ ತೆಗೆದು ತಿನ್ನುವಾಗ ಆಗುವ ಆನಂದವೇ ಬೇರೆ. ಅದರಲ್ಲೂ ಜಾಗ್ರತೆಯಿಂದ ತೆಗೆದ್ರೆ ಒಂದು ಬೀಜ ಇದೆ. ಆ ಬೀಜವನ್ನ ನೀವು ಅದು ಒಂಥರ ಅದಕ್ಕೊಂದು ಕೋಶ ಹಾಕಿ ತಯಾರು ಮಾಡಿಟ್ಟಾಗಿರುತ್ತೆ. ಜಾಗ್ರತೆಯಿಂದ ತೆಗೆದು ನೆಟ್ರೆ ಅದು ಮುಂದಿನ ಬೀಜ ಕ್ಷೇಪ ಆಗುತ್ತೆ. ನೀವು ಅದನ್ನ ಸರಿಯಾಗಿ ಗಮನಿಸದೇ ಇದ್ರೆ, ಅಂದ್ರೆ ಸಂಸ್ಕಾರಯುಕ್ತವಾಗಿ ಆ ಬೀಜವನ್ನ ಉಳಿಸಿದ್ರೆ ಸರಿಯಾದ ಗಿಡ ಆಗುತ್ತೆ. ನೀವು ಆ ಸಿಪ್ಪೆ ಸರಿಯಾಗಿ ತೆಗೆಯದೆ ಹೇಗೇಗೋ ತೆಗೆದು ಬಿಟ್ರೆ ಸಂಸ್ಕಾರ ಹೊರಟೋಯ್ತು ಅಂದ್ರೆ ಅದೇ ಸಂಸ್ಕಾರ. ಅದಕ್ಕೆ ಸಂಸ್ಕಾರ ಅಂದ್ರೆ ಅದಕ್ಕೆ ಆಮೇಲೆ ಬೈಹುಲ್ಲನ್ನ ಹಾಕಿಟ್ಟು ಅದು ಸ್ವಲ್ಪ ದಿವಸ ಸ್ವಲ್ಪ ಒದ್ದೆ ಇರುವಂತ ಜಾಗದಲ್ಲಿಟ್ರೆ ಅದ್ರಲ್ಲಿ ಮೊಳಕೆ ಬರುತ್ತೆ. ಬಂದ್ಮೇಲೆ ಗಿಡ ನೆಟ್ರೆ ಚೆನ್ನಾಗಿರುತ್ತೆ. ನೀವು ಅದರ ಸಿಪ್ಪೆ ತೆಗೆದ್ರಿ, ಯದ್ವಾ ತದ್ವಾ ಬಳಸಿದ್ರಿ, ಅದಕ್ಕೆ ಬೇಕಾಗಿರೋ ಯಾವ ಸಂಸ್ಕಾರವನ್ನು ಕೊಡ್ಲಿಲ್ಲ ಅಂದ್ರೆ, ಅದಕ್ಕೆ ಸಂಸ್ಕೃತಿಯ ಪರಿಚಯ ಮಾಡಿಸ್ಲಿಲ್ಲ ಅಂದ್ರೆ ಅದು ಹೇಗೋ ಬೆಳೆದು ಉಪಯೋಗ ಇಲ್ಲದ ಮರವಾಗಿ ಬಿಡುತ್ತೆ. ಆಮೇಲೆ ಸಿಗುವಂತ ಹಲಸಿನ ಹಣ್ಣು, ನಿಮ್ಗೆ ಈಗ ಸಿಗುವ ಹಲಸಿನ ಹಣ್ಣು ಮುದ್ದೆ 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 ಇರುತ್ತೆ. ಅದನ್ನ ತಿಂದ್ರೆ ಬಾಯಿಗೆ ಒಂದ್ ಕಡೆ ಹಾಕೊಂಡ್ರೆ ಹೊಟ್ಟೆ ಕರುಳಿನ ಕೊನೆ ಭಾಗದ ತನಕದ್ರು ಅದ್ರ ಎಳೆ ಇರುತ್ತೆ. ಅಷ್ಟು ಏನಂತಾರೆ ಅದಕ್ಕೆ ಲೋಳೆ ಲೋಳೆ ಆಗ್ಬಿಡುತ್ತೆ. ಅದನ್ನ ತಿನ್ಲಿಕ್ಕೆ ಬಹಳ ಕಷ್ಟ. ಅಂದ್ರೆ ಆ ರೀತಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಈ ಅಟ್ಯಾಚ್ಮೆಂಟ್ ಅನ್ನೋದು ಡಿಟ್ಯಾಚ್ಡ್ ಆಗಿರುವುದಕ್ಕೆ ಸಹಕಾರಿಯಾಗಿದ್ರೆ ಅದು ಸಂಗರಾಹಿತ್ಯ ಸಹಿತೇನ ಜ್ಞಾನೇನ. ಇಷ್ಟಕ್ಕೂ ಬೇಕಿರುವುದು ಅರಿವು. ಅರಿವಿಲ್ಲದೆ ಹೋದ್ರೆ ನೀರಲ್ಲಿ ಬಿದ್ದಾಗ ಬಾಯಿ ತೆಗಿಬಾರದು, ಮೂಗಲ್ಲೇ ಉಸಿರಾಡ್ಬೇಕು, ಮತ್ತೆ ಆ ಪ್ಯಾನಿಕ್ ಆಗ್ಬಾರ್ದು ಅಂತ ಇದೆಲ್ಲ ಜ್ಞಾನ ಇದ್ರೆ ಈಜು ಕಷ್ಟ ಅನ್ಸುದಿಲ್ಲ. ಸ್ವಲ್ಪ ಮುಳುಗಿದ ಹಾಗಾಗತ್ತೆ, ಆಗ ಧೃತಿಗೆಡಬಾರದು. ನೆಲ ಸಿಕ್ಕಿದಾಗ ತಕ್ಷಣವೇ ಪುಟಿದು ಮೇಲಕ್ಕೆ ಬಂದ್ರೆ ಮತ್ತೆ ಗಾಳಿ ಸಿಗತ್ತೆ ಅನ್ನೋ ಇಷ್ಟು ಧೈರ್ಯ ಒಳಗಿನಿಂದ ಜ್ಞಾನದಿಂದ ಬಂದಿದ್ರೆ ಆವಾಗ ಈಜು ಕಲಿಯುವುದು ಸುಲಭ ಆಗುತ್ತೆ. ಎರಡೂ ಕೈಗಳನ್ನು ಚೆನ್ನಾಗಿ ಆಡಿಸ್ಬೇಕು, ಕಾಲುಗಳನ್ನು ಚೆನ್ನಾಗಿ ಆಡಿಸ್ಬೇಕು. ತಲೆಯಿಂದಲೂ ಕೂಡ ನೀವು ತಲೆ ಎಷ್ಟು ಜಾಸ್ತಿ ಎತ್ತುತ್ತೀರಿ ಅಷ್ಟು ನೀರಲ್ಲಿ ಮುಳುಗುವ ಸಂಬಂಧಗಳು ಜಾಸ್ತಿ. ನಾವೇ ನೀರಲ್ಲಿ ಮುಳುಗುದು ಶುರು ಮಾಡಿದಾಗ ದೇಹ ಹಗುರಾಗುತ್ತೆ. ಆವಾಗ ಉಳಿದ ಭಾಗಗಳು ಎದ್ದೇಳುತ್ತೆ. ಆಗ ಅವನು ಉಸಿರು ತಗೊಳ್ಳೋದು ಮತ್ತೆ ನೀರೊಳಗೆ ಮುಳುಗುದು ಮಾಡಬೇಕು. ಅಂದ್ರೆ ಇದೆಲ್ಲ ಈಜು ಅನ್ನುವುದರ ಹಿನ್ನೆಲೆಯಲ್ಲಿ, ಸಂಸಾರದ ಸಮುದ್ರದಲ್ಲಿ ಈಜುವುದು ಅನ್ನುವ ಹಿನ್ನೆಲೆಯಲ್ಲಿ ಸಂಗರಾಹಿತ್ಯ, ಅದು ಜ್ಞಾನದಿಂದ ಕೂಡಿರ್ಬೇಕಾದದ್ದು. ಎಷ್ಟು ಚೆನ್ನಾಗಿದೆ. ಜ್ಞಾನ ಸಿನೋಪಾಸನೆಯ ಶಿತೇನ, ಜ್ಞಾನ ಉಪಾಸನೆಯ ಶಿತೇನ. ಅದಕ್ಕೆ ಒಂದು ಸಹಕಾರಿ ಬೇಕಾದದ್ದು ಉಪಾಸನೆಯ. ಭಗವಂತನನ್ನ ಅನನ್ಯವಾಗಿ ನೀನು ರಕ್ಷಿಸುವವನೊಬ್ಬ ಇದ್ದಿ. ಆ ಮೇಲ್ಗಡೆ ಒಬ್ಬ ಟ್ರೈನರ್ ಇರ್ತಾನಲ್ಲ, ಅವನನ್ನ ನಂಬಿ ಚೆನ್ನಾಗಿ ನಾನು ಮುಳುಗು ಹಾಕ್ತೇನೆ, ಇಳಿತೇನೆ, ಏನಾದ್ರೂ ಅವ್ರು ನೋಡ್ಕೊಳ್ತಾರೆ ಅಂತ ಭರವಸೆ ಇದ್ರೆ ಆವಾಗ ಅವನು ಆರಾಮವಾಗಿ ದಂಡೆ ತನಕ ಬರ್ತಾನೆ. ಇವನಿಗೆ ಅವ್ರ ಮೇಲೂ ಭರವಸೆ ಇಲ್ಲ, ತನ್ನ ಮೇಲೂ ಭರವಸೆ ಇಲ್ಲ ಅಂದ್ರೆ ಉಪ್ಪು ನೀರು ಕುಡಿಯೋದೇ ಕಾರ್ಯಕ್ರಮ ಆಗಿರುತ್ತೆ. ಹಾಗಾಗಿ ಭಗವಂತನನ್ನ ಉಪಾಸನೆ ಮಾಡಬೇಕು ನಿರಂತರ. ಅವನು ನನಗೆ ರಕ್ಷಕನಾಗಿ ಇದ್ದಾನೆ. ಅದು ಶಿತವಾದದ್ದಾಗಿರ್ಬೇಕು ಅಂತ. ಜ್ಞಾನ ಹೇಗಿರ್ಬೇಕು ಅಂದ್ರೆ ಅತ್ಯಂತ ನಿಶಿತವಾದದ್ದು. ಇತಿ ಭಾಗವತೆ, ಜ್ಞಾನ ಎಂಬ ಖಡ್ಗದ ಉಪಾಸನೆಯಿಂದ ಕೂಡಿದ ಹರಿತವಾದ ಖಡ್ಗದಿಂದ ತುಂಬಾ ಪ್ರಾರ್ಥನೆ ಮಾಡಬೇಕು ದೇವರನ್ನ, ಅಥವಾ ದೇವರ ಇಡೀ ಪರಿವಾರದಲ್ಲಿ ಎಲ್ಲರನ್ನೂ, ಗುರುಗಳನ್ನು. ಯಾವಾಗ ನಾವು ಗುರುಗಳ ಉಪಾಸನೆ ಮಾಡುತ್ತೇವೆ, ದೇವತೆಗಳ ಉಪಾಸನೆ ಮಾಡುತ್ತೇವೆ, ಪರಮಾತ್ಮನನ್ನ ಪ್ರೀತಿಸ್ತೇವೆ ಅಂದ್ರೆ ನಮ್ಗಿಂತ ಗುಣದಲ್ಲಿ ಹೆಚ್ಚು ಯಾರೇ ಇದ್ರು ಅವರನ್ನ ಅವಮಾನ ಮಾಡದೇ ಇರುವುದು ಒಂದು ಉಪಾಸನೆ. ಅವರನ್ನು ಒಂದು ಕಡೆಯಿಂದ ಅವಮಾನಿಸಿ ಇನ್ನೊಂದು ಕಡೆಯಿಂದ ನಾವು ಭಾರಿ ಅವರಿಗೆ ಹೋಗಿ ದಕ್ಷಿಣೆ ಕೊಟ್ಟು ಮಾತಾಡ್ತೇವೆ ಅಂದ್ರೆ ಅದರಿಂದ ಏನು ಉಪಯೋಗ ಇಲ್ಲ. ನಮ್ಗೆ ಬೇಕಾದದ್ದು ಮನಪೂರ್ವಕವಾದ ಉಪಾಸನೆ. ಉಪಾಸನೆ ಅಂದ್ರೆ ಅವರ ಗುಣಗಳನ್ನ ಸರಿಯಾಗಿ ಗಮನಿಸಿ ಗೌರವಿಸುವುದು, ಅದರ ಉಪಯೋಗವನ್ನ 10 ಜನಕ್ಕೆ ಪಡೆಯುವಂತೆ ಮಾಡುವುದಕ್ಕೆ ಬೇಕಿರುವಂತಹ ಮಾತುಗಳನ್ನು ಆಡುವುದು. ಯಾವತ್ತೂ ಯಾವುದರ ಬಗ್ಗೆಯೂ ಅಸೂಯೆ ಪಡದೆ ಬದುಕುವಂತದ್ದೇನಿದೆ ಹಿರಿಯರ ಬಗ್ಗೆ, ಅದು ಉಪಾಸನೆಯ ಮುಖ್ಯ ಗುಣ. ಇದು ಭಾಗವತದಲ್ಲಿ ಬಂದ ಮಾತು. ಛೇದಸ್ಯ ವಿಮರ್ಶ ಏವ. ಛೇದರ್ಶ, ಛೇದ ಮಾಡಬೇಕು ಅಂತ ಏನಲ್ಲಿ ಬಂತು. ಎರಡೇನ ಚಿತ್ವ. ಏನಪ್ಪಾ ಛೇದ ಮಾಡುವುದು ಅಂದ್ರೆ? ಕತ್ತರಿಸುವುದು ಅಂದ್ರೆ ಈ ಯಾವ ಬೇರು, ಯಾವ ಮರದ ಬುಡ, ಏನು ಅಂದ್ರೆ ಅದಕ್ಕೆ ಛೇದ ಅಂದ್ರೆ ಅದರ ಅರ್ಥ ವಿಮರ್ಶೆ ಮಾಡುವುದು. ಸಂಸಾರದಲ್ಲಿ ಯಾವುದರಲ್ಲಿ ಪ್ರಾಮಾಣಿಕವಾದ ದೀರ್ಘಕಾಲಿಕವಾಗಿ ಬಾಳುವಂತಹ ಸುಖ ಇದೆ ಅದನ್ನು ಮಾತ್ರ ಸ್ವೀಕರಿಸುವಂತಹ ಒಂದು ವಿಚಾರವಂತಿಕೆ ಇದೆಯಲ್ವಾ, ಅದೇ ಕತ್ತರಿಸುವುದು.
ನೀವು ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡ್ತೀರಿ ಅಷ್ಟು ಆ ಸಂಬಂಧ ಅನ್ನೋದು ನಿಮಗೆ ತೊಡಕಾಗದಂತೆ, ಅಂಟದಂತೆ ಬಿಡಿಸಿಕೊಳ್ಳಿಕ್ಕಾಗುತ್ತೆ. ಅದನ್ನ ನೀವು ಕಟ್ ಮಾಡ್ತೇನೆ ಅಂದ್ರೆ ಹೋಗಿ ಕಿತ್ತುದಲ್ಲ ಅಥವಾ ಅದನ್ನ ಎಳೆದಾಡುವುದಲ್ಲ. ನಿಧಾನಕ್ಕೆ ಬಿಡಿಸಿ 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 ಅದರ ಸ್ವಾರಸ್ಯ ಶಬ್ದ ಅಂದ್ರೆ ಎಲ್ಲದರ ಹಿಂದೆ ಇರುವುದು ಭಗವಂತ, ಗುರುಗಳ ಅನುಗ್ರಹ, ನಮ್ಮ ಕರ್ಮ, ನಮ್ಮ ಸ್ವಭಾವ, ಪ್ರಾಕೃತಿಕವಾದ ಕೆಲವು ನಿಯಮಗಳು, ಇದೆಲ್ಲವೂ ಹೇಗಿದೆಯೋ ಹಾಗೆ ನೋಡ್ಕೊಳ್ತಾ ಬಿಡಿಸ್ತಾ ಹೋದಾಗ ಇದೆಲ್ಲ ಅನಿವಾರ್ಯ. ಈ ಅನಿವಾರ್ಯವಾದ ನಡುವಿನಲ್ಲಿ ನಾನೇನು ನಿವಾರ್ಯವಾದದನ್ನು ಕಲ್ಪಿಸ್ತಾ ಇದ್ದೇನೆ. ನನ್ನ ಅಗತ್ಯ ಇದ್ದಲ್ಲಿ ಪ್ರಪಂಚವೇ ಅದನ್ನ ಎಕ್ಸೆಪ್ಟ್ ಮಾಡುತ್ತೆ. ನನ್ನ ಅವಶ್ಯಕತೆ ಇಲ್ಲದೆ ಹೋದಲ್ಲಿ ನನ್ನನ್ನು ಪೂರ್ತಿಯಾಗಿ ದೂರಕ್ಕಿಡುತ್ತೆ ಅನ್ನೋದು ಅವನಿಗೆ ವಿಚಾರ ಅರ್ಥ ಆದಾಗ ಯಾವ ಸಂಬಂಧಗಳು ಅಗತ್ಯ ಅಲ್ಲ ಅಂತ ಅನ್ಸುತ್ತೆ. ಅಂದ್ರೆ ನಾನಿದ್ರೇನೆ ಅದಕ್ಕೆ ರಕ್ಷಣೆ, ಅಥವಾ ಅದರಿಂದನೇ ನನಗೆ ಲಾಭ, ಅದಿಲ್ಲದೆ ಇದ್ರೆ ನನಗೆ ಜೀವನದಲ್ಲಿ ಏನೂ ಇಲ್ಲ. ಸುಪ್ರೀಂ ಅನ್ನುವ ಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅದರ ಮೇಲೆ ಡಿಪೆಂಡ್. ಅಲ್ಲದ ವಿಷಯದಲ್ಲಿ ಸುಪ್ರೀಂ ಅನ್ನುವ ಭಾವನೆ ಬಂದಾಗ ದುಃಖ, ಹೌದಾದ ವಿಷಯದಲ್ಲಿ ಸುಪ್ರೀಂ ಅಂತ ಜ್ಞಾನ ಬಂದಾಗ, ಉಳಿದದ್ದು ಸುಪ್ರೀಂ ಅಲ್ಲ ಅಂತ ಗೊತ್ತಾದಾಗ ಅದರಿಂದ ಏನೇ ತೊಂದರೆ ಆದ್ರೂ ಕೂಡ ಸುಪ್ರೀಂ ನನ್ನ ಜೊತೆಗೆ ಇರ್ಬೇಕಾದ್ರೆ ನಾನು ಈ ವಿಷಯದಲ್ಲಿ ವ್ಯಥೆ ಪಡಬೇಕಾದ ಅವಶ್ಯಕತೆ ಇಲ್ಲ. ತಸ್ಮಾತ್ ಅಪರಿಹಾರ್ಯರ್ಥೆ ನತ್ವಂ ಶೋಚಿತುಮರ್ಹಸಿ. ಇದು ವಿಮರ್ಶೆಯ ಒಂದು ಮುಖ. ಅದನ್ನೇ ಛೇದ ವಿಮರ್ಶ ಏವ. ಸರಿಯಾಗಿ ಅದನ್ನ ಕತ್ತರಿಸುವುದು ಅಂದ್ರೆ ಮತ್ತೆ ಮತ್ತೆ ವಿಮರ್ಶೆ ಮಾಡುದು. ಯಾಕೆ ಹೀಗ್ ದುಃಖ ಆಯ್ತು ನನಗೆ, ನಾನು ಯಾಕೆ ಅದನ್ನ ಅಷ್ಟು ಹಚ್ಚಿಕೊಂಡಿದ್ದೇನೆ, ಅದಿಲ್ದೆ ಇದ್ರೆ ನಂಗೆ ಬದುಕ್ಲಿಕ್ಕೆ ಆಗಲ್ವಾ, ಅಥವಾ ನಾನಿಲ್ದೆ ಅದ್ರದ್ದು ಬದುಕಲ್ವಾ. ನೋಡಿ, ಭರತನಿಗೆ ಅವನಂಟಿಕೊಂಡ, ಅವನೇ ಅದನ್ನ ಅಂಟಿಸಿಕೊಂಡ, ಅದಿಲ್ದೆ ಇದ್ರೆ ನಾನು ಬದುಕಲ್ಲ ಅಂತ ಅಂದುಕೊಂಡ, ಸತ್ತ. ಇನ್ನು ಕೆಲವೊಂದ್ ಸರ್ತಿ ಬೇರೆಯದು ಬಂದು ನಮ್ಮನ್ನ ಅಂಟಿಕೊಂಡ್ಬಿಡುತ್ತೆ. ಆವಾಗ ನಮಗೇನ್ ಅನ್ಸುತ್ತೆ ಅಂದ್ರೆ, ನಾನೇ ಆ ಯಾರು ಸತ್ಯವ್ರತ, ಆ ಮೀನು ಅದನ್ನ ನಾನ್ ರಕ್ಷಣೆ ಮಾಡದೇ ಇದ್ರೆ ನೀನೇ ರಕ್ಷಣೆ ಮಾಡು ಅಂತ ಅದ್ ಕೇಳ್ಕೊಳ್ತು, ಇವನಿಗೆ ಹೌದು ಅಂತ ಅನ್ನಿಸ್ಬಿಡ್ತು. ಅಂದ್ರೆ ಒಂದೊಂದ್ ಸರ್ತಿ ಅದರಿಂದಲೇನೆ ನಮಗೆ ಸಂಬಂಧ ಬೆಳೆಯುತ್ತೆ, ಕೆಲವೊಮ್ಮೆ ನಾವು ಅದರ ಸಂಬಂಧ ಬೆಳೆಸ್ತೇವೆ. ಒಟ್ಟು ಸಂಬಂಧ ಅಂಟು, ಅದು ಮೊದ್ಲು ಅಂಟಿದ್ರು, ನಾವು ಹೋಗಿ ಅಂಟಿದ್ರು, ಅಂಟೆ ಅಲ್ವಾ. ಈ ಪರಿಸ್ಥಿತಿ ಅನ್ನೋದಕ್ಕೆ ವಿಮರ್ಶೆ ಅಂತ ಹೇಳುದು. ಈ ವಿಮರ್ಶೆಯಿಂದ ಛೇದ ಮಾಡ್ಕೊಳ್ಳಿಕ್ ಸುಲಭ ಆಗುತ್ತೆ. ತತಶ್ಚ ತಸ್ಯೈವ ಆ ಅಬಂಧಕಂ ಭವತಿ. ಆಗ್ಲೇ ಆ ಬಂಧನ ಅನ್ನೋದು ಬಿಡಿಸಿಕೊಳ್ಳುತ್ತೆ. ಅಬಂಧಕ ಅಂದ್ರೆ ಬಂಧನ ಶಕ್ತಿಯಿಂದ ದೂರವಾಗುತ್ತೆ. ತಥಾಹಿ ಮೂಲಸ್ಥಂ ಬ್ರಹ್ಮ ಪ್ರತೀಯತೆ. ಯಾವಾಗ ಈ ಬೇರುಗಳೆಲ್ಲ ಸಹಜವಾಗಿ ಬಿಡಿಸಿಕೊಳ್ಳಿಕ್ ಶುರುವಾಗುತ್ತೋ ಆವಾಗ ಇದರ ನಿಜವಾದ ಆಧಾರ ಮಣ್ಣು, ನಿಜವಾದ ಆಧಾರ ಬ್ರಹ್ಮ, ನಿಜವಾದ ಇದರ ಹಿಂದೆ ಇರುವಂತಹದ್ದು ಮೂಲ ಪ್ರಕೃತಿ ಅಂತ ಅವನಿಗೆ ತಥಾಹಿ ಮೂಲ ರೂಪಂ ಬ್ರಹ್ಮ ಪ್ರತೀಯತೆ. ಬೇರುಗಳು ಕಾಣಿಸ್ತಿರ್ಲಿಲ್ಲ, ಈಗ ಕಾಣಿಸ್ಲಿಕ್ಕೆ ಶುರುವಾಯ್ತು. ಇನ್ಯಾವುದು ಮರ ನಿಂತದ್ ನೋಡಿ, ಮರ ಏನ್ ಚೆನ್ನಾಗಿ ನಿಂತಿದೆ ಅಂತ ಅನ್ಕೊಂಡಿದ್ದ. ಅದರ ಆಳದಲ್ಲಿ ಅಷ್ಟೇ ಕೆಲವೊಮ್ಮದಕ್ಕಿಂತಲೂ ಹೆಚ್ಚು ಆಳಕ್ಕೆ ಬೇರುಗಳು ಇಳಿಬಿದ್ದಿರ್ತಾವೆ ಅನ್ನೋದು ಗೊತ್ತಾದಾಗ ಈ ಮರ ನಿಂತಿರುವುದಕ್ಕೊಂದು ಅರ್ಥ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಸುಮ್ನೆ ಹೀಗೆ ನಿಂತದ್ದಾದ್ರೆ ಎಷ್ಟೋ ಗಾಳಿಗೆ ಕೊಚ್ಕೊಂಡು ಹೋಗ್ಬೇಕಿತ್ತು. ಹಾಗಾಗದೆ ಆಳದಲ್ಲಿ ನಿಂತಿದೆ ಅಂದ್ರೆ ಇದು ಅಸಾಧಾರಣವಾದ ನೆಲೆ ನಿಲ್ಲಿಸುವ ಒಂದು ಶಕ್ತಿ ಒಳಗಿದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆಮೇಲೆ ನೋಡಿದ್ರೆ ಬೇರು ಕೂಡ ಕಿತ್ತೋಗಿದೆ. ಅಂದ್ರೆ ಅಷ್ಟು ದಿವಸ ಮಣ್ಣು ಹಿಡ್ಕೊಂಡಿತ್ತು. ಎರಡು ರೀತಿಯಲ್ಲಿ ಪ್ರಕೃತಿ ಪರಮಾತ್ಮನನ್ನ ಪರಿಚಯಿಸಿದ್ರೆ ಮಾತ್ರ ನಮ್ಗೆ, ಪ್ರಕೃತಿ ಅಂದ್ರೆ ಚೇತನ ಪ್ರಕೃತಿ ಲಕ್ಷ್ಮೀದೇವಿ, ನಮಗೆ ಪರಮಾತ್ಮನನ್ನ ಅವಳೇ ಪರಿಚಯಿಸಿದ್ರೆ ಮಾತ್ರ ನಮ್ಗೆ ಪರಿಚಯ ಆಗುತ್ತೆ. ಅಂದ್ರೆ ಬೇರು ಮಣ್ಣನ್ನ ಹಿಡಿದಿಟ್ಟಿದ್ರೆ ಮಾತ್ರ ಸವಕಳಿ ಆಗುದಿಲ್ಲ, ಆದ್ರೆ ಮಣ್ಣಿಲ್ಲದೆ ಇದ್ರೆ ಬೇರಿಗೆ ಜೀವ ಇಲ್ಲ. ಹೀಗೆ ಪರಸ್ಪರ ಒಂದಕ್ಕೊಂದು ಸಂಬಂಧ ಇರುವ ಹಾಗೆ ಪ್ರಕೃತಿಯಿಂದ ಪರಮಾತ್ಮನ ಪರಿಚಯ ಆಗುತ್ತೆ. ಅಂದ್ರೆ ಅವಳು ಹೊಸ ಕಣ್ಣು ಎನಗಿ ಹಚ್ಚಲಿ ಬೇಕು ಜಗದಂಬೆ ವಸುದೇವ ಸುತನ ಕಾಂಬುದಕ್ಕೆ ಅಂತ ಭಗವಂತನನ್ನ ಕಾಣಿಸುವ ಜೀವದ ಕಣ್ಣನ್ನ ತೆರೆದು ತೋರಿಸುವವಳು ಅವಳೆ. ಇವನೇ ನಿನ್ನ ಅಪ್ಪ ಅಂತ ಹೇಳೋಳು ಅವಳು. ಆಗ ಅವನೇ ನಮ್ಮನ್ನ ಅನುಗ್ರಹಿಸುವ ದೃಷ್ಟಿ ಬಂದಾಗ ಅವಳು ಹೇಳ್ತಾಳೆ, ನಿಮ್ಮ ಅಪ್ಪನ ಎಲ್ಲ ವ್ಯವಸ್ಥೆಯಲ್ಲಿ ನಾನು ಪೂರ್ಣ ಭಾಗಿ ಇದ್ದೇನೆ, ಆದ್ರೆ ನಿನಗೆ ನನಗಿಂತ ಮುಖ್ಯವಾದದ್ದು ಅವನು ಅಂತ ಅವನನ್ನ ಎಚ್ಚರಿಸಿ ತೋರಿಸುವಂತಹ ಮಾತು ನಡೆಯುತ್ತೆ. ತಥಾಹಿ ಮೂಲಸ್ಥಂ
ಬ್ರಹ್ಮ ಪ್ರತೀಯತೆ ತಚ್ಚೋಕ್ತಂ ತಚ್ಛ್ರುತಾವೇವ. ಶ್ರುತಿಯಲ್ಲೇ ಈ ಮಾತು ಬಂದಿದೆ. ವಿಮರ್ಶೆ ಅಂದ್ರೆ ಏನು, ಅದು ಅಬಂಧಕ ಹೇಗಾಗುತ್ತೆ, ಮೂಲಸ್ಥನಾದ ಪುರುಷ ಪರಮಾತ್ಮನೇ ಆಗಿದ್ದಾನೆ ಅನ್ನೋದಕ್ಕೆ ಏನು ಅಂಶ ಇದೆ, ಹೇಗೆ ಗೊತ್ತಾಗುತ್ತೆ ಅಂತ ಪರಮ ಪುರುಷನಾದ ಪರಮಾತ್ಮನ ಎಲ್ಲ ಸ್ಥಿತಿಗತಿಗಳನ್ನು ಕೂಡ ನಿಭಾಯಿಸಬಲ್ಲ, ಎಲ್ಲಾ ಆಕೃತಿಗಳಲ್ಲೂ ಇರುವ ಸ್ತ್ರೀ ಪುಂ ಪ್ರತಿಯೊಂದು ಆಕೃತಿಯಲ್ಲೂ ಕಾಣಿಸಿಕೊಳ್ಳುವಂತಹ ಭಗವಂತನ ಅನ್ಯಾದೃಶವಾದಂತಹ ಅವನನ್ನು ನಾವು ಒಂದು ಕಡೆಗೆ ಬ್ರ್ಯಾಂಡ್ ಮಾಡ್ಲಿಕ್ಕಾಗುದಿಲ್ಲ. ಇದು ಈ ಜಾತಿಯವನಿಗೆ ಸಂಬಂಧಿಸಿದ್ದು, ಈ ದೇಶದವರಿಗೆ ಸಂಬಂಧಿಸಿದ್ದು, ಈ ಭಾಷೆಯವರಿಗೆ ಸಂಬಂಧಿಸಿದ್ದು, ಈ ಲಿಂಗದವರಿಗೆ ಸಂಬಂಧಿಸಿದ್ದು, ಇದು ಯಾವುದು ಇಲ್ಲದೆ ಎಲ್ಲವನ್ನು ನಾವು ಏನ್ ಅನ್ಕೊಂಡಿದೀವೋ ಅದಕ್ಕಿಂತ ಆಚೆಗೆ ಇರುವಂತವನು ಅನ್ನೋದಂತೂ ನಮಗೆ ಸರ್ವದಾ ನೆನಪಿರಬೇಕಾದ ವಸ್ತು. ಅದು ಪರಿಮಾರ್ಗಿತವ್ಯಂ. ಅವರವರಿಗೆ ಬೇಕಾದ ರೀತಿಯಲ್ಲಿ ದೇವರನ್ನ ಕಾಣುವುದು ಒಂದು ಪ್ರಯತ್ನವಾದ್ರೆ, ಭಗವಂತ ಹೇಗಿದ್ದಾನೋ ಹಾಗೆ ಒಪ್ಪಿಕೊಳ್ಳುವುದು ನಿಜವಾದ ಪ್ರಯತ್ನ. ಆ ಪ್ರಯತ್ನದ ಕಡೆಗೆ ಸಾಗುವುದನ್ನ ಈ ಗೀತೆಯ ಮಾತು ನಮ್ಮ ಮುಂದೆ ಸಮರ್ಥಿಸ್ತಾ ಇದೆ. ಇವತ್ತಿನ ಈ ಚಿಂತನೆ ಇಲ್ಲಿಗೆ ನಿಲ್ಲಿಸೋಣ. ಮತ್ತೆ ಮುಂದೆ ಸ್ವಲ್ಪ ಭಾಷ್ಯದ ಮಾತು ಪ್ರಮಾಣದ ವಾಕ್ಯದೊಂದಿಗೆ ಮುಂದುವರಿಯುತ್ತೆ. ನಾಳೆ ಇಲ್ಲ, ನಾಳಿದ್ದು ಅದರ ಚಿಂತನೆಯನ್ನ ಮುಂದುವರಿಸೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.